ವಾಟ್ಸ್ಆಪ್ ಯೂನಿವರ್ಸಿಟಿ ನಾನು ಫ್ಯಾಕ್ಟ್ಸ್ ಮಾತಾಡ್ತೀನಿ. ಎಲೆಕ್ಷನ್ ಕಮಿಷನ್ ಕೇಂದ್ರ ಸರ್ಕಾರದ ಕೆಳಗಡೆ ಬರೋದು, ಎನ್ಯುಮರೇಷನ್ ಫಾರ್ಮ್ ಕೇಂದ್ರ ಸರ್ಕಾರ ಹಂಚ್ತಾ ಇರೋದು, ರಾಜ್ಯ ಸರ್ಕಾರ ಪ್ರಿಂಟ್ ಮಾಡಿ ಕೊಟ್ಬಿಡ್ತಾ ಇಲ್ಲ. ಮೇಡಮ್, ಎನ್ಯುಮರೇಷನ್ ಫಾರ್ಮ್ ನಿಮ್ ಕೈಗೆ ಕೇಂದ್ರ ಸರ್ಕಾರ ಕೊಟ್ರೆ ಮಾತ್ರ ರಾಜ್ಯದ ಬಿಎಲ್ಒಗಳು ತಗೊಂಡೋಗಿ ಕೊಡೋದು. ಕೊಡಿ ಅಂತ ಪರವಾಗಿಲ್ಲ. ಇದೆಲ್ಲ ಕುಮಾರಸ್ವಾಮಿಗೆ ಬೇಕಾದಾಗ ಅವರು ಓಟ್ ಎಲ್ಲ ತಗೊಂಡ್ಬಿಟ್ರು. 40 ವರ್ಷ ನಾವು ಕಣ್ ಮುಚ್ಕೊಂಡು ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಅವ್ರಿಗೆ ವೋಟ್ ಮಾಡಿದ್ವಿ. ಈ ಸಲ ಅವ್ರು ತೆಗೆದು ಆಚೆ ಹಾಕಿದಕ್ಕೆ ಅಲ್ಲಿ 10,000 ಜನ ಬಾಂಗ್ಲಾದೇಶರಿದ್ದಾರೆ ಅಂತ ಯಾಕೆ ಅಂತ ಹೇಳಿದ್ರೆ ಸಮುದಾಯದ ವಿಚಾರ ಮುಸಲ್ಮಾನ್ ವಿಚಾರ ನಾವು ಅಕ್ರಮ ವಲಸಿಗರ ಬಗ್ಗೆನೇ ಮಾತಾಡ್ತಾ ಇದೀವಿ. ಮುಸಲ್ಮಾನರ ವಿಚಾರ ದಿಲೀಪ್ ಅವರೇ ಪ್ರಶ್ನೆ ನಂದೇ ಆಗಿತ್ತು. ಸಮುದಾಯ ಅನ್ನೋ ಕಾರಣಕ್ಕೆ ನಡೀತಾ ಇರುವ ಓಲೈಕೆ ಪ್ರಶ್ನೆ ಮಧ್ಯ ಮಾತಾಡಿದ್ರೆ ಮಾತಾಗಲ್ಲ. ಮೊದಲೇ ಹೇಳ್ತಾ ಇದ್ದೀನಿ. ಇವಾಗ ಕುಮಾರಣ್ಣನು ಕೂಡ ವಾಟ್ಸ್ಆಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಆಗಿದ್ದಾರೆ. ಅವರು ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಏನೇನ್ ಬರುತ್ತೋ 10,000 ಜನ ರಾಮನಗರದಲ್ಲಿ ಅಕ್ರಮ ವಲಸಿಗರಿದ್ದಾರೆ ಅಂತ ಅವರು ಹೇಳ್ಬಿಟ್ರು. ಅಕಸ್ಮಾತ್ ಆಗಿದ್ರೆ ಕೇಂದ್ರ ಸಚಿವರಲ್ವಾ ಇವಾಗ, ಅವರೇ ಇದು ಇನ್ಕ್ವೈರಿ ಮಾಡಿಸ್ಲಿ. ಮೇಡಮ್, ನಮ್ಮ ದೇಶದ 2026-2027 ಬಜೆಟ್ 8 ಲಕ್ಷ ಕೋಟಿ ಡಿಫೆನ್ಸ್ ಬಜೆಟ್ ಎಲ್ಲಿಗೋಗ್ತಾ ಇದೆ? ಗಡಿ ಪ್ರದೇಶ ಕಾಪಾಡೋ ಕೆಲಸ ಯಾರ್ದು, ಕರ್ತವ್ಯ ಯಾರ್ದು, ಅದನ್ನ ಮಾಡಬೇಕು. ಕನ್ನಡ ಪರ ಸಂಘಟನೆಗಳ ಧ್ವನಿಯನ್ನ ನಿಮ್ ಮುಂದೆ ಇವತ್ತು ನಾನು ಇಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಇವತ್ತು ಕೆಲಸ ಇಲ್ಲ. ಆ ಸಂದರ್ಭದಲ್ಲಿ ರ್ಯಾಪಿಡೋ, ಪೋರ್ಟರ್, ಸ್ವಿಗ್ಗಿ, ಝೊಮ್ಯಾಟೊ ಇವರೆಲ್ಲ ಯಾವ ಮೂಲದವರು? ನಾಗಾಲ್ಯಾಂಡ್, ತ್ರಿಪುರ, ಮಣಿಪುರ್ ಬರ್ಲಿ, ಇದು ನಮ್ ದೇಶದವರು. ಆದ್ರೆ ಅಲ್ಲಿಗೆ ಬರ್ತಿರೋರು ಯಾರು? ಬೇರೆ ದೇಶದಿಂದ ಬರ್ತಿಲ್ವಾ? ಭೂಟಾನಿಂದ ಬಂದಿಲ್ವಾ? ಮಯನ್ಮಾರ್ ಇಂದ ಬಂದಿಲ್ವಾ? ಇಲ್ಲಿ ಕೇವಲ ನಿಮ್ಮ ರಾಜಕಾರಣಕ್ಕೆ ಯಾವ ತರ ಅನುಕೂಲ ಆಗುತ್ತೆ ಅದನ್ನ ಎತ್ಬಿಟ್ಟು ವಿಷಯಗಳು ಲೀಗಲಿ ಕ್ವೆಶ್ಚನ್ ಕೆಲವೊಂದು ಬಂತು, ಅನುಮಾನಗಳು ಬಂತು, ಅದ್ರ ಬಗ್ಗೆ ನಿಮ್ಮಿಂದ ಪರಿಹಾರ ಬೇಕು. ಇವ್ರ ಮಾತಲ್ಲೇ ಗೊತ್ತಾಗುತ್ತೆ ಯಾರು ಬಾಂಗ್ಲಾದೇಶ ವಿವೇಕಾನಂದ ಅವ್ರ ವಾಯ್ಸ್ ಆನ್ ಏರ್ ಸರ್. ಬರ್ಮಾ, ಮಯನ್ಮಾರ್, ಅತಿ ಹೆಚ್ಚು 80% ನುಸುಳುಕೋರರು ಬಾಂಗ್ಲಾದೇಶದಲ್ಲಿರೋರು, ಹೆಚ್ಚು ಪ್ರಮಾಣದಲ್ಲಿ ನುಸುಳುಕೋರರು ಬಾಂಗ್ಲಾದೇಶಗಳು. ಅದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂತ ಆಪರೇಷನ್ ಮುಕ್ತ ಅಂದ್ರೆ ಅಕ್ರಮವಾಗಿ ರಾಜ್ಯಕ್ಕೆ ಬಂದು ನೆಲೆಸಿರುವ ಬಾಂಗ್ಲಾದೇಶಿಗಳನ್ನ ಒಳಗೊಂಡಂತೆ ಬೇರೆ ದೇಶದ ಪ್ರಜೆಗಳನ್ನ ಹೊರಗಟ್ಟುವ ಪ್ರಯತ್ನ. ಪ್ರಿಯಾಂಕ್ ಖರ್ಗೆ ಅವರು ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಮೋಹನ್ಗೌಡ್ರೆ ಏನ್ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ ಅವರು? ಇನ್ನು ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರಗಳನ್ನ ಇಟ್ಕೊಂಡು ಹೀರೋಗಳಾಗ್ಲಿಕ್ಕೆ ಹೊರಟ್ರೆ ಕಂಬಿ ಹಿಂದೆ ಕಳಿಸಬೇಕಾಗುತ್ತೆ. ನಿಮಗೇನಾದ್ರೂ ಮಾಹಿತಿ ಇದ್ರೆ ನೀವು ಮಾಡಬೇಕಾಗಿರೋದು ಸ್ಥಳೀಯ ಪೊಲೀಸರಿಗೆ ವಿಚಾರವನ್ನ ತಲುಪಿಸೋದು. ನೀವು ಹೋಗೋದು, ಹಲ್ಲೆ ಮಾಡೋದು, ಒಳಗ್ ಹೋಗ್ಬಿಟ್ಟು ಐಡಿ ಕಾರ್ಡ್ಗಳನ್ನ ಕೊಡಿ ಅಂತ ಕೇಳೋದು, ಯಾವುದೇ ರೀತಿಯಲ್ಲೂ ಅದಕ್ಕೆ ಅವಕಾಶ ಇರೋದಿಲ್ಲ. ಸ್ಟ್ರಿಕ್ಟ್ ಆಗಿ ಹಿಂದೂ ಪರ ಕಾರ್ಯಕರ್ತರಿಗೇನೆ ವಾರ್ನ್ ಮಾಡ್ದಂಗೆ ಇತ್ತು ಸರ್. ಐ ಆಮ್ ನಾಟ್ ಶೋರ್ ಹಂಗಿತ್ತು ಅಂತ ಹೇಳಿ. ನೋಡಿ, ಇವತ್ತು ನಾವು ಈ ಬೆಂಗಳೂರಿನಲ್ಲೂ ಆಪರೇಷನ್ ಮುಕ್ತ ಅಂತೇಳಿ ಕಾರ್ಯಾಚರಣೆ ಮಾಡಿದ್ದನ್ನ ನಾವು ಸ್ವಾಗತ ಮಾಡ್ತೇವೆ. ಮತ್ತೆ ನೀವು ಹೇಳಿದಂತೆ ಪ್ರಿಯಾಂಕಾ ಖರ್ಗೆ ಅವರು ಈ ತರ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾವು ಇದರಲ್ಲಿ ಒಂದು ಸ್ಪಷ್ಟವನ್ನ ಮಾಡ್ತೇವೆ. ಯಾವುದೇ ಹಿಂದೂ ಕಾರ್ಯಕರ್ತರು ಇದುವರೆಗೆ ಯಾವುದೇ ಬಾಂಗ್ಲಾ ಅಕ್ರಮ ನುಸುಳುಕೋರನ ಮೇಲೆ ಅಥವಾ ಯಾರ ಮೇಲೂ ಸಹ ವಿದೇಶಿ ನಾಗರಿಕರ ಮೇಲೆ ಹಲ್ಲೆಯನ್ನ ಮಾಡಲಿಲ್ಲ. ಮಧ್ಯೆ ಮಾತಾಡಬೇಡಿ. ನೀವು ಸುಳ್ಳು ಹೇಳ್ತಾ ಇದ್ದಾರೆ ಅವರು. ನೀವು ಅಕ್ರಮ ವಲಸಿಗರ ಪರ ಮಾತಾಡಬೇಡಿ ಸರ್, ದಯಮಾಡಿ ಮಾತಾಡಲಿ. ಅಲ್ಲ, ಅಕ್ರಮ ನುಸುಳುಕೋರರ ಬಗ್ಗೆ ಮಾತಾಡಬೇಡಿ. ಯಾರ್ಯಾರು ಅಕ್ರಮ ವಲಸಿಗರ ಪರವಾಗಿ ಮೊಸಳೆ ಕಂಡು ಸುರಿಸ್ತಾರೋ ದೇಶದ್ರೋಹಿಗಳು.
ದೇಶದ್ರೋಹಿಗಳು. ಖಂಡಿತವಾಗಿ ಒಳಗಿಟ್ಟವರು ದೇಶದ್ರೋಹಿಗಳು. ಅವ್ರು ಪರ ಮಾತಾಡೋದು ದೇಶದ್ರೋಹಿಗಳು. ಅರ್ಥ ಆಯ್ತಾ? ನಿಮ್ ಕೇಂದ್ರ ಸರ್ಕಾರ 12 ವರ್ಷದಿಂದ ಕಟ್ಟಂಗ ಇದೆ. ನಿಮ್ಮ ಮಮತಾ ಎಡಳ್ಳಿ ಸರ್ ಕೇಳಿಸ್ಕೊಳ್ತೀನಿ, ಆದ್ರೆ ಬೇರೆಯವ್ರು ಹೇಳೋದನ್ನು ನೀವು ಕೇಳಿಸ್ಕೊಳ್ಳಿ. ಅವ್ರ ಸಮಯ ಮುಗಿಸ್ಲಿ. ಫಾರ್ 30 seconds ಲಿಸನ್ ಟು ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಅಕ್ರಮ ನುಸುಳುಕೋರರ ಬಗ್ಗೆ ಗಡೀಪಾರು ಮಾಡ್ಬೇಕಂತ ಹೇಳಿದ್ರೆ ಎಡೆಯೊಳರ ಯಾಕೆ ಸಿಟ್ಟು ಬರ್ತದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಮಾತಾಡ್ಬೇಕಾ ಬೇಡವಾ? ನಿಮ್ಮ ಉದ್ದೇಶ ವಲಸಿಗರು ಇಟ್ಕೋಬೇಕಾ? ನಿಮ್ಮ ಉದ್ದೇಶ ಎಲ್ಲರೂ ಒಕ್ಕಲಿಂದ